ಹಾಯ್ ಎವ್ರಿವನ್, ನಾನು ನಿಮ್ಮ ಸಂಪದ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಊರಿಗೆ ಹೋಗಿದ್ದೀನಿ, ಊರಲ್ಲಿ ಪೂಜೆ ಇದೆ ಅಂತ ಕೂಡ ಹೇಳಿದ್ದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಮೈಸೂರು ಕೂಡ ಬಂದಾಯಿತು. ಇನ್ನು ಆ ವಿಡಿಯೋಸ್ ಮಾಡ್ಕೊಂಡಿದ್ದನ್ನ ಎಡಿಟ್ ಮಾಡಿ ಇವತ್ತು ಡೌನ್ಲೋಡ್ ಮಾಡ್ತಾ ಇದ್ದೀನಿ. ನಮ್ಮೂರು ಹೇಗಿದೆ, ಅಲ್ಲಿ ದೇವ್ರ ಪೂಜೆ ಹೇಗಿದೆ, ಅಲ್ಲಿ ಸಂಸ್ಕೃತಿ ಯಾವ ರೀತಿ ಇದೆ, ಹಾಗೆಯೇ ಅಲ್ಲಿ ಯಾವ ರೀತಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ನಮ್ಮೂರಲ್ಲಿ ಏನಕ್ಕೆ ಈ ಪೂಜೆ ಮಾಡಿದ್ದು ಅಂದರೆ ಗ್ರಾಮ ದೇವತೆಗಳನ್ನ ಪೂಜೆ ಮಾಡಿರೋದು. ಆಯಿತಾ, 3 ವರ್ಷಕ್ಕೊಂದ್ಸಲ ಈ ಪೂಜೆನ ಮಾಡ್ತಾರೆ. ಊರಿನ ಗ್ರಾಮ ದೇವತೆ ಅಂತ ಇದೆ, ಬಸವಣ್ಣ ಮತ್ತು ಮಾರಮ್ಮ ಅಂತ ಇದೆ. ಅವೆರಡಕ್ಕೂ ಸೇರಿ ನಾವು ಗ್ರಾಮ ದೇವತೆ ಪೂಜೆ ಅಂತ 3 ವರ್ಷಕ್ಕೊಂದ್ಸಲ ಮಾಡ್ತಾರೆ. ತುಂಬ ಜೋರಾಗಿ ಮಾಡ್ತಾರೆ. ಎಲ್ಲ ರಿಲೇಷನ್ಸ್ಗೆ, ಸಂಬಂಧಿಕರಿಗೆಲ್ಲ ಹೇಳ್ಕೊಂಡು ಹೋಗ್ತಾರೆ. ದೇವಸ್ಥಾನದಲ್ಲಿ 3 ಡೇಸು ಕೂಡ ದೇವಸ್ಥಾನದಲ್ಲೇ ಪ್ರಸಾದ ಕೂಡ ಇರುತ್ತೆ. ನಮಗೆ ಮನೇಲಿ ಯಾವುದೇ ರೀತಿ ಅಡುಗೆ ಮಾಡೋ ಅವಶ್ಯಕತೆಯೂ ಕೂಡ ಇರಲ್ಲ. ಅಲ್ಲೇ ಪ್ರಸಾದ ತಿಂದ್ಕೊಂಡು ಮನೆಗೆ ಬರೋದು, ಪೂಜೆ ನೋಡ್ಕೋಬೇಕು. ಹಾಗೆಯೇ ನಮ್ಮ ಕೊಡಗು ಸೈಡ್ ನಿಮ್ಗೆ ಗೊತ್ತಿರೋ ಹಾಗೆ ಪ್ರತಿಯೊಬ್ಬರು ಡ್ಯಾನ್ಸ್, ಹುಡುಗ ಹುಡುಗಿ ಅನ್ನೋ ಲೆಕ್ಕನೇ ಇಲ್ಲ, ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ಹರಟೆ ಹೊಡಿಯೋರು ಹರಟೆ ಹೊಡಿತಾರೆ. ಇಲ್ಲ ಏನೋ ಬೇಡ ಕಣಪ್ಪ, ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿಕೊಂಡು ಬಂದು ರೆಸ್ಟ್ ಮಾಡೋಣ ಅನ್ನೋರು, ಅಂದರೆ ನನ್ನಂಥವ್ರು ಬಂದು ರೆಸ್ಟ್ ಮಾಡೋರು ಮಾಡ್ತಾರೆ. ಇಷ್ಟೇ. ಆದರೆ ತುಂಬಾ ಎಂಜಾಯ್ ಮಾಡೋರಿಗೆ ತುಂಬ ಬೆಸ್ಟು. ನಿಜವಾಗ್ಲೂ ನಮ್ಮ ಹಳ್ಳಿ ಕಡೆ ಈ ರೀತಿ 3 ವರ್ಷಕ್ಕೊಂದ್ಸಲ ಈ ರೀತಿ ದೇವ್ರ ಪೂಜೆನ ಮಾಡೋದ್ರಿಂದ ಎಲ್ಲ ಹೆಣ್ಮಕ್ಳು, ಊರಲ್ಲಿರೋವಂಥ ಎಲ್ಲ ಹೆಣ್ಮಕ್ಳು ಕೂಡ ಒಂದೇ ಕಡೆ ಸೇರ್ತೀವಿ. 3 ವರ್ಷಕ್ಕೊಂದ್ಸಲ ಅವ್ರ ಫೇಸ್ನ ನಾವು ನೋಡ್ತೀವಿ. ಎಲ್ಲ ಫಂಕ್ಷನಲ್ಲೂ ಅವ್ರು ಸಿಗೋಕ್ಕಾಗಲ್ಲ. ಏಕೆಂದರೆ ಊರವರು, ನನ್ನ ಕ್ಲಾಸ್ಮೇಟ್ಸ್ಗಳು, ನನ್ನ ಫ್ರೆಂಡ್ಸು, ಹಾಗೆಯೇ ನನ್ನ ಸೀನಿಯರ್ಸು, ನನ್ನ ಜೂನಿಯರ್ಗಳು, ಅವ್ರ ಮಕ್ಕಳು, ಅವ್ರನ್ನೆಲ್ಲ ಮೀಟ್ ಮಾಡೋವಂತಹ ಆಪರ್ಚುನಿಟಿ ಸಿಗೋದು ಇದೊಂದೇ ದೇವ್ರ ಪೂಜೆ ಹಬ್ಬದಲ್ಲಿ. ಏಕೆಂದರೆ ಊರ ಮಕ್ಕಳು, ಊರ ಹೆಣ್ಮಗಳು, ಊರ ಮಗ ಅಂತ ಎಲ್ಲರೂ ಬಂದು, ಊರ ಸೊಸೆಂದಿರು ಅಂದ್ಕೊಂಡು ಎಲ್ಲರೂ ಬಂದು ಇದೊಂದೇ ಪೂಜೆಗೆ ಊರಲ್ಲಿ ಜಾಯ್ನ್ ಆಗೋದ್ರಿಂದ ಈ ಪೂಜೆಯಲ್ಲೇ ಎಲ್ಲರೂ ಸಿಗ್ತಾರೆ ನಮಗೆ. ಇನ್ನು ನಮ್ಮ ಹಳ್ಳಿ ಆದ್ರೂ ಪ್ರತಿಯೊಬ್ಬರೂ ಯಾರೂ ಊರಲ್ಲಿ ಇಲ್ಲ. ಆಯಿತಾ, ಎಲ್ಲ ಅವ್ರ ಪಾಡಿಗೆ ಅವರು ಗೌರ್ಮೆಂಟ್ ಜಾಬ್ ತೊಗೊಂಡು ಅಥವಾ ಒಳ್ಳೊಳ್ಳೆ ಸೈನ್ಸ್ ಎಲ್ಲ ಓದ್ಕೊಂಡು, ಇಂಜಿನಿಯರಿಂಗ್ ಮಾಡಿಕೊಂಡು, ಬಿಸ್ನೆಸ್ ಎಲ್ಲ ಮಾಡಿಕೊಂಡು ಅವರು ಬೇರೆ ಕಡೆ ಇರೋದ್ರಿಂದ, ಬೇರೆ ಕಡೆ ಬೆಂಗಳೂರು ಆ ಕಡೆ ಈ ಕಡೆ ಅಂದ್ಕೊಂಡು ಗೌರ್ಮೆಂಟ್ ಜಾಬು ಅದು ಇದು ಅಂತ ಅಂದ್ಕೊಂಡು ಬೇರೆ ಕಡೆ ಇರೋದ್ರಿಂದ ಯಾರೂ ಊರಲ್ಲಿಲ್ಲ. ಪಾಪ ವಯಸ್ಸಾದಂಥವ್ರು ಅಪ್ಪ ಅಮ್ಮಂದಿರು, ನಮ್ಮಪ್ಪ ಅಮ್ಮ ಹೇಗೆ ಇಬ್ಬರೇ ಇದ್ದಾರೆ. ಈಗ ನನ್ನ ತಮ್ಮ ಹೇಗೆ ಏರ್ಫೋರ್ಸಲ್ಲಿ ಹೊರಗಡೆ ಇದ್ದಾನೆ, ಹಾಗೆಯೇ ಎಲ್ಲರ ಮನೆಯಲ್ಲೂ ನಮ್ಮ ಕಡೆ ಎಜುಕೇಷನ್ ಅಷ್ಟು ಚೆನ್ನಾಗಿದೆ. ಎಲ್ಲರೂ ಯಾರೂ ಮನೇಲಿ ಜಾಸ್ತಿ ಜನ ಇಲ್ಲವೇ ಇಲ್ಲ. ಎಲ್ಲೋ ಒಬ್ಬೊಬ್ಬರು ಊರಲ್ಲಿ ತುಂಬ ಆಸ್ತಿ ಇತ್ತು, ಹೊರಗಡೆ ಹೋಗೋಕ್ಕಾಗಲ್ಲ, ಆಸ್ತಿ ನೋಡ್ಕೋಬೇಕು, ತೋಟ ನೋಡ್ಕೋಬೇಕು ಅನ್ನೋರಷ್ಟೇ ಊರಲ್ಲಿದ್ದಾರೆ. ಅವರು ಕೂಡ ಪ್ರತಿಯೊಬ್ಬರು ಎಜುಕೇಷನ್ ಮಾಡ್ಕೊಂಡಿರೋರೆ. ಬಟ್ ಆಲ್ಮೋಸ್ಟ್ 90% ಜನ ಹೊರಗಡೆನೇ ಇರೋದ್ರಿಂದ ಎಲ್ಲ ವಯಸ್ಸಾದಂಥವ್ರೆ ಊರಲ್ಲಿರೋದು. ನಾವು ಊರಿಗೆ ಯಾವ ಟೈಮಲ್ಲಿ ಹೋದ್ರೂ ಇಂಥ ಯಾರು ನಮಗೆ ಊರ ಹೆಣ್ಮಕ್ಳಾಗಲಿ ಸೊಸೆಯಿಂದಿರಾಗಲಿ ಯಾರು ಕೂಡ ಸಿಗಲ್ಲ. ಇದೊಂದೇ ಫಂಕ್ಷನಲ್ಲಿ ನಮಗೆ ಸಿಗೋದು. ಆಯಿತಾ, ಜಾಸ್ತಿ ಮಾತಾಡಿ ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ನಮ್ಮೂರು ಹೇಗಿದೆ, ಹಾಗೆಯೇ ನಮ್ಮೂರ ಸಂಸ್ಕೃತಿ ಹೇಗಿದೆ, ಡ್ಯಾನ್ಸ್ ಹೇಗಿದೆ, ಪ್ರತಿಯೊಂದು ಡೋಲು ಕುಣಿತಗಳ ಸೌಂಡ್ಸ್ ಹೇಗಿದೆ, ಶಬ್ದ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಬನ್ನಿ. ಇವತ್ತಿನ ವಿಡಿಯೋ ಎಲ್ಲ ಇದೇ ಆಗಿರುತ್ತೆ. ಇಷ್ಟ ಆದವರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ದೇವರು ಬೆಳಗಿನ ಜಾವನ ಊರಿಗೆ ಬರೋದ್ರಿಂದ ದೇವ್ರದ್ದು ಎಲ್ಲ ಹಂಗೆ ಸ್ಥಳಕ್ಕೆ ಹೋಗಿ ದೇವ್ರನ್ನೆಲ್ಲ ನೀಟಾಗಿ ತೊಳೆದು ಎಲ್ಲ ಪೂಜೆ ಮಾಡಿಸಿ ಊರೊಳಗಡೆ ತೊಗೊಂಡ್ಬರ್ತಾರೆ ದೇವ್ರನ್ನ. ಆವಾಗ ಪ್ರತಿಯೊಬ್ಬರು ಕಳಸ ಹಿಡಿದು ಆರತಿ, ದೇವರಿಗೆ ಆರತಿ ಮಾಡಿ ಪ್ರತಿಯೊಬ್ಬರು ದೇವ್ರನ್ನ ಪೂಜೆ ಕೂಡ ಮಾಡ್ತಾರೆ. ನನ್ನ ಮಗಳು ಕೂಡ ಅವತ್ತು ಕಳಸ ಹಿಡಿದಿದ್ದಾಳೆ, ನೀವು ನೋಡ್ತಾ ಇರ್ಬೋದು. ಊರು ಸಣ್ಣ ಪುಟ್ಟದೊಂದು ಹಳ್ಳಿ ಆದ್ರೂ ಬಟ್ ಬಾಂಧವ್ಯಕ್ಕೇನು ಕಮ್ಮಿ ಇಲ್ಲ. ಹಾಗಾಗಿ ಹಳ್ಳಿ ವೆದರು ಅಂದ್ರೇ ನನಗೆ ತುಂಬಾ ಇಷ್ಟ ಆಗುತ್ತೆ. ನಾವು ಕೂಡ ಇಲ್ಲೇ ಮನೆಯಲ್ಲೇ ಕೂತ್ಕೊಂಡು ಕೆಳಗಡೆ ದೇವರೆಲ್ಲ ಬಂದಿರೋದನ್ನ ಅಲ್ಲೇ ಮನೆಯಲ್ಲೇ ನೋಡ್ತಾ ಇದ್ವಿ. ಏಕೆಂದರೆ ಮಕ್ಕಳು ಚಿಕ್ಕವರಾಗಿರೋದ್ರಿಂದ ಆ ಪಟಾಕಿ ಸೌಂಡ್ಗೆ ತುಂಬಾ ಭಯ ಪಡ್ತಿದ್ರು ಅಂತ ಮನೆ ಹತ್ರನೇ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೆ ನಾನು ಅಷ್ಟೇ.
ಇದು ನಮ್ಮ ಕಡೆ ಏನಂತ ಹೇಳ್ತೀವಿ ಅಂದರೆ ದೇವರನ್ನ ಅಡ್ಡೆ ಹೊತ್ಕೊಂಡು ಕುಣಿಯೋದು ಅಂತ ಹೇಳ್ತೀವಿ. ದೇವರನ್ನ ಈ ರೀತಿ ಅಡ್ಡೆ ಹೊತ್ಕೊಂಡು ಕುಣಿಯೋದ್ರಿಂದ ಬಸವಣ್ಣನ ಅಲ್ಲಿ ನೋಡಿ ಕೂರಿಸ್ಕೊಂಡಿದ್ದಾರೆ. ಆ ಕೂರಿಸ್ಕೊಂಡು ಅಡ್ಡೆ ಹೊತ್ಕೊಂಡು ಕುಣಿತಾರೆ. ಇದೇ ಸುಗ್ಗಿ ಥರ ಕುಣಿತಾರೆ. ನಿಜವಾಗ್ಲೂ ಒಂಥರ ಖುಷಿ ಇವ್ರಿಗೆ. ಇನ್ನು ಅದೆಲ್ಲ ಆದಮೇಲೆ ಅಮ್ಮನ ಜೊತೆ ಸ್ವಲ್ಪ ಅಡ್ಡೆ ಹೊಡ್ಕೊಂಡು ಇನ್ನು ನನ್ನ ತಮ್ಮನ ಹೆಂಡತಿ ಅವರಮ್ಮ ಎಲ್ಲ ಬಂದಿದ್ದರು. ಹಾಗಾಗಿ ಅವ್ರ ಜೊತೆನೂ ಸ್ವಲ್ಪ ಮಾತಾಡಿಕೊಂಡು ಇನ್ನು ಅಮ್ಮ ಕೂಡ ಊರಿಗೆ ಹೋದರೆ ಗೊತ್ತೇ ಇರುತ್ತೆ, ಅಮ್ಮಂದಿರ ಜೊತೆ ತಲೆಗೆ ಎಣ್ಣೆ ಹಾಕಿಸ್ಕೊಂಡು ಕೂದಲೆಲ್ಲ ಮಸಾಜ್ ಮಾಡಿಸ್ಕೊಂಡು ಜಡೆ ಹೆಣಿಸ್ಕೊಬಿಟ್ರೆ ಅದರಷ್ಟು ಇರೋಷ್ಟು ನೆಮ್ಮದಿ. ಯಾವುದೇ ಚಿಂತೆ ಇರಲಿ, ಏನೇ ಸ್ಟ್ರೆಸ್ ಇರಲಿ, ಪ್ರತಿಯೊಂದು ಅದೊಂದು ಹೆಡ್ ಮಸಾಜ್ ಮಾಡ್ತಾರಲ್ಲ ಅಮ್ಮಂದಿರೋರ ಕೈಲಿ, ಎಲ್ಲ ಮರ್ತೋಗ್ಬಿಡುತ್ತೆ ಆಯಿತಾ. ಅಷ್ಟು ನೀಟಾಗಿ ಅಮ್ಮನ ಜೊತೆ ಕೂರಿಸ್ಕೊಂಡು ಅಲ್ಲೇ ಟಿ ವಿ ನೋಡ್ತಾ ಹಾಲಲ್ಲೇ ಕೂತ್ಕೊಂಡು ಹೇರ್ಗೆ ಸ್ವಲ್ಪ ಮಸಾಜ್ ಮಾಡಿಸ್ಕೊತಾ ಇದ್ದೆ. ಅಮ್ಮನೂ ಕೂಡ ಮಸಾಜ್ ಮಾಡ್ತಾಯಿದ್ರು. ಹಾಗೆಯೇ ಮಸಾಜ್ ಮಾಡ್ತಾ ಮಾಡ್ತಾ ನನಗೂ ಕೂಡ ನಿದ್ದೆಲಿ ಜಾರು ಹೋಗಿದ್ದೆ ಆಗೋಯ್ತು. ಅಮ್ಮನ ಕೈಯಲ್ಲಿ ಮಸಾಜ್ ಮಾಡಿಸ್ಕೊಳ್ಳೋಕ್ಕೂ ನಿಜವಾಗ್ಲೂ ಪುಣ್ಯ ಮಾಡಿರಬೇಕು ಕಣ್ರೆ. ನಿಜವಾಗ್ಲೂ ಇದೆಲ್ಲ ನಮಗೆ ಸಿಗೋದು ಅಪರೂಪಕ್ಕೆ, ವರ್ಷಕ್ಕೊಂದು ಸಲನೋ 2 ಸಲನೋ ಅಷ್ಟೇ ಸಿಗುತ್ತೆ. ಇನ್ನೆಲ್ಲ ಅಮ್ಮ ಅಲ್ಲಿರ್ತಾರೆ, ನಾವು ಇಲ್ಲಿರ್ತೀವಿ. ಹಾಗಾಗಿ ಆಮೇಲೆ ಇಷ್ಟು ಫ್ರೀ ಕೂಡ ಇರಲ್ಲ. ಇಲ್ಲಿ ಬಂದ್ರೂ ಅಷ್ಟು ಫ್ರೀ ಆಗಲ್ಲ. ನಾನು ಅಲ್ಲಿಗೋದ್ರೂ ಅದು ಇದು ಅಂತ ಫಂಕ್ಷನ್ಸಲ್ಲೇ ಹೋಗೋದ್ರಿಂದ ಅಮ್ಮನೂ ಕೂಡ ಫ್ರೀ ಇರಲ್ಲ. ಮನೆಗೆ ಹೋದ್ರಂತೂ ಮಗಳು ಅಲ್ಲೆಲ್ಲ ಕೆಲಸ ಮಾಡಿ ಮಕ್ಳ ಜೊತೆ ಬೆಂದಾಡಿ ಸಾಕಾಗಿರ್ತಾಳೆ. ಮಕ್ಳ ಜೊತೆ ಎಲ್ಲ ತುಂಬಾ ಸ್ಟ್ರೆಸ್ ಆಗಿರ್ತಾಳೆ. ಇಲ್ಲಿ ಬಂದು ಆರಾಮಾಗಿ ರೆಸ್ಟ್ ಮಾಡಲಿ, ತುಂಬ ಟೈಮ್ ಮಲ್ಕೊಳ್ಳ ಅಂತ ಬೆಳಗ್ಗೆ ಟೈಮ್ ಬೇಗನೂ ಕೂಡ ಏಳ್ಸಲ್ಲ. ಹಾಗೆಯೇ ಒಂದು ಕೆಲಸನೂ ಮಾಡಿಸಲ್ಲ. ಅಮ್ಮ ರೈತರಾದ್ರೂ ಕೂಡ ಮನೆಯಲ್ಲೂ ಕೆಲಸ ಮಾಡ್ತಾರೆ, ಗದ್ದೆ ತೋಟದಲ್ಲೆಲ್ಲ ಕೆಲಸ ಮಾಡ್ತಾರೆ. ಆದ್ರೂ ನಾವು ಹೆಣ್ಮಕ್ಳು ಬಂದಾಗ ನೋಡಿ ಒಂದು ಕೆಲಸ ಮಾಡಿಸಲ್ಲ. ಅಡಿನೋ ಮಾಡಿಟ್ಟು ಎಲ್ಲ ಮಾಡಿಟ್ಬಿಟ್ಟು ಆಮೇಲೆ ತೋಟದ ಹತ್ರ ಎಲ್ಲ ಹೋಗ್ತಾರೆ. ನಿಜ ಎಷ್ಟು ಖುಷಿ ಅಂತ ಅನಿಸುತ್ತಲ್ವ. ನಾವು ನಮ್ಮಮ್ಮಂಗೋಸ್ಕರ ಏನೂ ಮಾಡಲ್ಲ, ಬಟ್ ಅವರು ತಮ್ಮ ಮಕ್ಕಳು ಅನ್ನೋದಕ್ಕೋಸ್ಕರ ಎಷ್ಟೆಲ್ಲ ಮಾಡ್ತಾರೆ. ಅದಕ್ಕೆ ನಿಜವಾಗ್ಲೂ ಹೇಳೋದು, ತಾಯಿನೇ ನಿಜವಾದ ದೇವರು ಅಂತ. ನಿಜವಾಗ್ಲೂ ತಾಯಿಯಷ್ಟು ಕರುಣೆ ಇನ್ಯಾರಿಗೂ ಬರಲ್ಲ ಕಣ್ರಿ. ತಾಯಿಯನ್ನ ಬದುಕಿನೇ ನಿಜವಾಗ್ಲೂ ಅಷ್ಟು ಮಹತ್ವ ಇದೆ ಅಂತ ಹೇಳ್ಬೋದು.
ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೇನೆ ಒಂದು ರೌಂಡು ಗದ್ದೆ ಕಡೆ ಹೋದ್ವಿ, ತೋಟದ ಕಡೆ ಎಲ್ಲ ಹೋದ್ವಿ. ಇನ್ನು ಗದ್ದೆ ಕಡೆ ಎಲ್ಲ ಮೆಣಸಿ ಗಿಡ ಹಾಕಿದ್ದಾರೆ. ಇವಾಗ ಹಸಿರು ಮೆಣಸಿಕಾಯಿ ಸೀಸನ್ ಇರೋದ್ರಿಂದ ಹಸಿರು ಮೆಣಸಿಕಾಯಿ ಎಲ್ಲ ಹಾಕಿದ್ದಾರೆ ಗದ್ದೆಗಳಿಗೆ. ನಾನು ಕೂಡ ಸ್ವಲ್ಪ ಮೈಸೂರಿಗೆಲ್ಲ ಬೇಕಿತ್ತು ಮನೆಗೆ ಅಂದ್ಕೊಂಡು ತೊಗೊಂಬಂದೆ. ಅದನ್ನು ಕೂಡ ಸ್ವಲ್ಪ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಇನ್ನು ನನ್ನ ತಮ್ಮನ ಹೆಂಡತಿ ಪಾಪು ಅಮ್ಮ ಅಪ್ಪ ಎಲ್ಲ ಗದ್ದೆ ಹತ್ರ ಹೋಗಿ ಒಂದು ರೌಂಡ್ ತಿರ್ಕೊಂಡು ಬಂದಿದ್ದು ಆಯಿತು. ಇದಿಷ್ಟು ನನ್ನ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಮ್ಮ ಹಳ್ಳಿ ಕಡೆ ಶೈಲಿ ಹೇಗಿದೆ, ನಮ್ಮ ಹಳ್ಳಿ ಕಡೆ ದೇವ್ರ ಪೂಜೆಯ ಸಂಸ್ಕೃತಿ ಹೇಗಿದೆ ಅನ್ನೋದು ನಿಮಗೆ ಇಷ್ಟ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಲೈಕ್ ಮಾಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.